ಸರ್ ನಿನ್ನೆ ನಾನು ಡ್ಯೂಟಿ ಮಾಡಿದೆ ಆಯಿತಾ. ದೊಂಬ್ಳೂರಿಂದ ಬೊಮ್ಮಸಂದ್ರಾಗ ಹೋಗಿದೆ ಸರ್. ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಎಲೆಕ್ಟ್ರಾನಿಕ್ ಸಿಟಿ ಮುಂದೆ ಹೋಗಿದೆ. ನನಗೆ ರ್ಯಾಪಿಡೋದು ಎಲ್ಲ ಮಾಡ್ದೆ, 410 ರೂಪಾಯಿ 410 ರೂಪಾಯಿ ತೋರಿಸಿದೆ ಸರ್. ಆಯಿತಾ, ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ಆಯಿತಾ ಸರ್, ಈ ಥರ ಮೇಡಮ್ ನಮ್ಮದು ಡೋನರ್ ಆ್ಯಪ್ ಇದೆ, ಅಲ್ಲಿ ಟ್ಯಾಕ್ಸಿ ಇದು ಅಂತ ಬಿಟ್ಟೆ ಮೀಟ್ರ್ ಇದೆ ಮೇಡಮ್, ಹಾಕ್ತೀನಿ ಮೇಡಮ್ ಅಂತ ಅಂದೆ. ಸರಿ ಸರ್ ಹಾಕಿ ಸರ್, ಎಷ್ಟು ಬರ್ಬೋದು ಅಂದರು. ಮೇಡಮ್ ಏನಂದರೆ ಒಂದು 200 ರೂಪಾಯಿ 250 ರೂಪಾಯಿ ಜಾಸ್ತಿ ಬರುತ್ತೆ ಅಂದೆ. ಸರಿ ಸರ್ ಹಾಕಿ ಸರ್, ಕಿಲೋಮೀಟ್ರಿಗೆ ಎಷ್ಟು ಅಂದರು. ಮೇಡಮ್ ಕಿಲೋಮೀಟ್ರಿಗೆ 24 ರೂಪಾಯಿ ಓಡುತ್ತೆ ಮೇಡಮ್, ಅದ್ರ ಮೇಲೆ ಏನಿಲ್ಲ ಮೇಡಮ್ ಅಂತ ಅಂದೆ. ಸರಿ ಸರ್ ಹಾಕಿ ಅಂತ ಅಂದರು. ನೋಡಿ ಸರ್, ಇದರಿಂದ ಓಲಾ ಊಬರ್ ಏನು ರೈಟ್ ಕೊಡ್ತಾವನೆ ಅದು ಯಾವನಿಗೂ ಯಾರಿಗೂ ಸಾಕೈತಿಲ್ಲ ಆಯಿತಾ. ನಾವುಗಳು ದುಡ್ದು ನಾವುಗಳು ರೋಡಲ್ಲಿ ನಿಂತ್ಕೊಂಡು ಎಲ್ಲ ಮಾಡ್ತೀವಿ ಆಯಿತಾ. ನಮ್ಮ ಡ್ರೈವರ್ಗಳಿಗೆ ಏನಕ್ಕೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ತಾನೇ ಗೊತ್ತಾಗೋದು ಮುಂದೆ. ಇವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿದ್ರೇ ನೋಡಿ. ಇಲ್ಲ ನಮ್ಮ ರ್ಯಾಪಿಡೋದಲ್ಲಿ ಮೊದಲು ಸರ್ ರೈಟ್ ಹೆಂಗೆ ಕೊಡ್ತಿದ್ದ, ಚೆನ್ನಾಗಿ ಕೊಡ್ತಿದ್ದ. ಇತ್ತೀಚೆಗೆ ಏನು ಮಾಡಿದ್ರೆ ಹೇಳು, ಅವನೇನಾಗ್ದು ಕಮಿಷನ್ ಕೇಳಕ್ಕೆ ಸ್ಟಾರ್ಟ್ ಮಾಡೋನೆ. 1,000 ರೂಪಾಯಿ ರೀಚಾರ್ಜ್ ಈಗ ಇನ್ನೂ 10,000 ದುಡಿಬೇಕು ಅಂದರೆ ನಾವು 590 ರೂಪಾಯಿ 600 ರೂಪಾಯಿ ರೀಚಾರ್ಜ್ ಮಾಡ್ಬೇಕು ನಾವು. ನಮ್ಮ ಯಾತ್ರೆ ಮೊದಲು ಕಮಿಷನ್ ಎತ್ತಿಲ್ಲ. ಡೈಲಿ 45 ರೂಪಾಯಿ ರೀಚಾರ್ಜ್ ಮಾಡಬೇಕು, ಇಲ್ಲ ಒಂದು ಟ್ರಿಪ್ಗೆ 9 ರೂಪಾಯಿ ಅಂತ ಕೊಡಬೇಕು. ಓಲಾದವನಿಗೂ ರೀಚಾರ್ಜ್ ಮಾಡಬೇಕು, ಎಲ್ಲರಿಗೂ ರೀಚಾರ್ಜ್ ಮಾಡಬೇಕು ನಾವು. ಊಬರನಂತೂ ಅವನಂತ ವಸ್ಟ್ ನನ್ನ ಮಗ ಯಾವನು ಕೊಡಲ್ಲ ರೈಟ್ಗಳು. ಈ ರೈಟ್ಗಳು ನೋಡ್ಬಿಟ್ರೆ ನಾವು ಬೇಜಾರಾಗುತ್ತೆ ಆಯ್ತಾ ಸರ್. ದಯವಿಟ್ಟು ಸಪೋರ್ಟ್ ಮಾಡಿ ಆಯ್ತಾ, ಬೆಳ್ಸೋಣ. ನಮಗೋಸ್ಕರ ಮಾಡ್ತವ್ರೆ, ಹೊಡೆದಾಡ್ತವ್ರೆ ಡೋನರ್ ಆ್ಯಪ್ ಅವರವರು ಆಯ್ತಾ. ನಾವು ಬೆಳೆಸಿದ್ರೇನೆ ನಮಗೋಸ್ಕರನೇ ಅವರು ಮಾಡ್ತವ್ರೆ. ನಮಗೆ ನೋಡಿ ಸರ್, ನಮಗೆ ಹೆಲ್ಪ್ ಆಗಬೇಕು, ನಾವು ಚೆನ್ನಾಗಿರ್ಬೇಕು ಆಯ್ತಾ. ನಮ್ಮ ಡ್ರೈವರ್ಗಳಿಗೆ ಅರ್ಥ ಆಗಬೇಕು. ಏನಕ್ಕೆ ಯಾರಿಗೂ ಅರ್ಥ ಆಯ್ತಾ ಇಲ್ಲ ಇದು. ಡ್ಯೂಟಿ ಬರ್ತಾ ಇಲ್ಲ ಸರಿ, ಒಪ್ಕೋತೀನಿ ಸರ್. ಡೌರಿಗಳು ಏನು ಬರ್ತಾ ಇಲ್ಲ ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾರೆ, ಇನ್ನೊಂದು ತಿಂಗಳು 1.5 ತಿಂಗಳು ಸ್ಟಾರ್ಟ್ ಆಗುತ್ತೆ ಆಯ್ತಾ. ಓಲಾದನ್ ಮಾಡಿದಾಗ ಏನು ಡ್ಯೂಟಿ ಬರ್ತಿತ್ತಿಲ್ಲ, ರ್ಯಾಪಿಡೋ ಮಾಡಿದವನು ಡ್ಯೂಟಿ ಬರ್ತೀವಿ. ಸ್ವಲ್ಪ ಟೈಮ್ ತಗೊಳುತ್ತೆ, ಸ್ವಲ್ಪ ಟೈಮ್ ತಗೊಂಡ್ರೆ ಪಕ್ಕ ಬಂದೇ ಬೀಳುತ್ತೆ ಸರ್. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಕಸ್ಟಮರ್ ಹತ್ರ. ನಾನೇ ಸರ್ ಎಷ್ಟು ಜನಕ್ಕೆ ಡೌನ್ಲೋಡ್ ಮಾಡಿಸಿದ್ದೀನಿ ಗೊತ್ತಾ ಸರ್, ಒಂದು 10-20 ಜನಕ್ಕೆ ಮಾಡಿಸಿದ್ದೀನಿ ಸರ್. 10-20 ಜನಕ್ಕೆ ನಾನೇ ಸ್ಕ್ಯಾನರ್ ಕೊಟ್ಟು ನಾನೇ ಮಾಡಿಸಿದ್ದೀನಿ. ಮೇಡಮ್ ಇದ್ರಲ್ಲಿ ನಮ್ಮದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋದು ಮಾಡಿ ಮೇಡಮ್, ಓಲಾ ಊಬರ್ಗಿಂತ ತುಂಬ ಚೆನ್ನಾಗಿದೆ ಮೇಡಮ್ ಅಂತ ಎಲ್ಲ ಹೇಳಿ ಮಾಡಿ. ಸರಿ ಸರ್, ನಾನು ಕಣ್ಮುಂದೆನೇ ಮಾಡಿದ್ದಾರೆ ಸರ್. ಒಂದು 30 ಜನ ನನ್ನ ಕಣ್ಮುಂದೆನೇ ಮಾಡಿದ್ದಾರೆ ಕಸ್ಟಮರ್ಗಳು. ನಮ್ಮ ಕರ್ನಾಟಕ ಕಸ್ಟಮರ್ಗಳು ಮಾಡಲ್ಲ. ಸರ್ ಹಿಂದಿ ನಾರ್ತ್ ಅವ್ರು ಬರ್ತಾರಲ್ಲ ನೋಡಿ ಸರ್, ಅವ್ರು ಪಕ್ಕ ಮಾಡ್ತಾರೆ ಸರ್. ಅವರೇ ಒಪ್ಕೋತಾರೆ. ಒಬ್ಬರು ಕನ್ನಡ ಕಸ್ಟಮರ್ಗಳು ನಾವು ಕೊಡೋದೇ ಇಷ್ಟು ಮಾಡೋದೇ ಇಷ್ಟು ಅಂತಾರೆ. ಅವ್ರಿಗೆ ಏನೇ ತಿಳಿಸಿ ಹೇಳಿದ್ರು ಏನೂ ಅರ್ಥ ಆಗೋದಿಲ್ಲ. ಆದರೆ ನಾವು ಬೇರೆ ಥರ ಹೇಳಿದ್ರೆ ಸರ್ ಪಕ್ಕ ಕಸ್ಟಮರ್ಗಳು ಅರ್ಥ ಮಾಡ್ಕೋತಾರೆ. ನೀವು ರಿಕ್ವೆಸ್ಟ್ ಮಾಡಿ, ನಾವು ರಿಕ್ವೆಸ್ಟ್ ಮಾಡ್ರಿ ಏನಕ್ಕೆ ಕರ್ಗೋದಿಲ್ಲ.